ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಎಸ್ ರಾಮು, ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಫೌಂಡರ್ ಆ್ಯಂಡ್ ಫ್ಯಾಷನ್ ಗುರು ಎಂಪೈರ್ ಕಮ್ಯುನಿಟಿ ಫೌಂಡರ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಹಲವಾರು ವಿಡಿಯೋಗಳು ಮಾಡಿದ್ದೀನಿ, ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಬಟ್ ಈ ಸಮಯದಲ್ಲಿ ಐ ಥಿಂಕ್ 3 days ಆರ್ 4 days ಬಿಫೋರ್ ಕೂತ್ಕೊಂಡು ಯೋಚನೆ ಮಾಡಿದಾಗ ತುಂಬ ವರ್ಷದಿಂದ ಕೆಲವೊಂದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಫ್ಯಾಷನ್ ಇಂಡಸ್ಟ್ರಿ ಅಂದಿದ ತಕ್ಷಣ ಓಕೆ, ಗ್ಲಾಮರಸ್ ಇಂಡಸ್ಟ್ರಿ, ಮಾಡಲ್ ಅಂದರೆ ಎಕ್ಸ್ಪೋಸ್ ಮಾಡ್ತಾರೆ, ಮಾಡಲ್ ಅಂದರೆ ಒಂದು ವಾಕ್ ಮಾಡ್ತಾರೆ, ಇಷ್ಟೇ ಇರೋದು ಮೈಂಡಲ್ಲಿ ಎಷ್ಟೋ ಜನಕ್ಕೆ. ಈಗ ಟಿ ವಿಲಿ ಬರ್ತಾರೆ, ಬಟ್ ಎಲ್ಲಿದ್ದಾರೆ ಅವರೆಲ್ಲ? ಏನಾದರೂ ಪ್ರಾಬ್ಲಮ್ ಆದರೆ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಆಪರ್ಚುನಿಟೀಸ್ ಹೇಗೆ ಸಿಗುತ್ತೆ, ಯಾವ ಥರ ಸಿಗುತ್ತೆ, ನಾವು ಏನು ಮಾಡಬೇಕು? ಓಕೆ, ಪೋರ್ಟ್ಫೋಲಿಯೋ ತೊಗೊಂಬನ್ನಿ ಅಂತಾರೆ, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ದೀನಿ, ಬಟ್ ನೆಕ್ಸ್ಟ್ ಎಲ್ಲಿ ಹೋಗಬೇಕು? ಓಕೆ, ಯಾವುದೊಂದು ಸಣ್ಣ ಆಪರ್ಚುನಿಟಿ ಸಿಕ್ತು, ವಾಕ್ ಮಾಡಿದೆ, ತಿರ್ಗಾ ನಾ ಎಲ್ಲಿ ಹೋಗಬೇಕು? ಅದೇ ಫಿಲಮ್ ಇಂಡಸ್ಟ್ರಿ ಆದಾಗ ಒಂದು ಫಿಲಮ್ ಚೇಂಬರ್ಸ್ ಅಂತ ಇದೆ, ಯಾವುದೋ ಒಂದು ಆಪರ್ಚುನಿಟಿ ಬೇಕು, ಇಲ್ಲ ಯಾರೋ ಒಬ್ಬರನ್ನ ಕಾಂಟ್ಯಾಕ್ಟ್ ಆಗಬೇಕು, ಒಂದು ಕಮ್ಯುನಿಟಿ ಮೂಲಕ ಅವರು ರೀಚ್ ಔಟ್ ಆಗ್ತಾರೆ. ಹಾಗೆ ಫಿಲಮ್ ಇಂಡಸ್ಟ್ರಿಯವ್ರಿಗೆ ಒಂದು ಅವಾರ್ಡ್ ಸೆರೆಮನಿಗಳನ್ನ ಮಾಡ್ತಾರೆ, ಅವ್ರಿಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ಗಳೆಲ್ಲ ಇರುತ್ತೆ. ಬಟ್ ಫ್ಯಾಷನ್ ಇಂಡಸ್ಟ್ರಿ ಅಂತ ಬಂದಾಗ ಒಳ್ಳೆ ಬಾಡಿನ ಮೇಂಟೈನ್ ಮಾಡಿಕೊಂಡು, ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ನ ಮೇಂಟೈನ್ ಮಾಡಿ, ವೆಲ್ ಗ್ರೂಮ್ಡ್ ಆಗಿ ಇಂಡಸ್ಟ್ರಿಗೆ ಬಂದರೂ ಕೂಡ ನಾವು ಎಲ್ಲಿ ನಿಂತಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ಅಫ್ಕೋರ್ಸ್ ಪ್ರತಿಯೊಂದು ಏಜೆನ್ಸಿ, ಪ್ರತಿಯೊಂದು ಕಂಪ್ನಿ ಕಮರ್ಷಿಯಲ್ ವೇಲ್ ಥಿಂಕ್ ಮಾಡುತ್ತೆ, ಒಂದು ಅರ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಟ್ ಅದನ್ನು ಸೈಡಿಗೆ ಎತ್ತಿಕ್ಕಿದಾಗ ಒಂದು ರೆಸ್ಪಾನ್ಸಿಬಿಲಿಟಿ ವ್ಯಕ್ತಿ ಆಗಿ ಈ ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ನಾವು ಅನ್ನ ತಿಂತ ಬಂದಿದ್ದೇವೆ, ಇದರಿಂದ ನಮ್ಮ ಜೀವನ ನಡೀತಾ ಇದೆ. ಇದರಲ್ಲೇ ನಾವು ಜೀವನ ಮಾಡೋದ್ರಿಂದ, ಇದರಲ್ಲೇ ನಾವು ಸಾಯೋದ್ರಿಂದ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡ್ವಿ. ದಟ್ ಇಸ್ ವಾಟ್ ಫ್ಯಾಷನ್ ಗುರು ಎಂಪೈರ್ ಕಮ್ಯುನಿಟಿನ ಲಾಂಚ್ ಮಾಡಿದ್ದೀವಿ. ಈ ಗ್ರೂಪ್ನ ಮೂಲ ಉದ್ದೇಶ ಏನಂದರೆ, ಪ್ರತಿಯೊಬ್ಬ ಮಾಡೆಲ್ಗೂ ಮೇ ಬಿ ಈ ಹ್ಯಾವ್ ಅ ಝೀರೋ ನಾಲೆಡ್ಜ್ ಇಲ್ಲ ಟಾಪ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವಾಗಲೂ ಇವತ್ತಿನ ಕಾಂಪಿಟೇಷನ್ ಪ್ರಪಂಚದಲ್ಲಿ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಹೋಗಬೇಕು. ಒಬ್ಬ ಫ್ರೆಷರ್ಗೆ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರೈನಿಂಗ್. ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲಿ ಹೋಗಬೇಕು, ಏನಕ್ಕೆ ಹೋಗಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾಕೆ ಇನ್ವೆಸ್ಟ್ ಮಾಡಬೇಕು, ಅದ್ರ ಸಲುವಾಗಿ ಪ್ರತಿಯೊಬ್ಬರಿಗೂ ದ ಪ್ರಾಪರ್ ವರ್ಕ್ಶಾಪ್ನ ನಾವು ಕಂಡಕ್ಟ್ ಮಾಡ್ತೀವಿ. ಹೇಗಾಗಿದೆ ಅಂದರೆ, ನೌ ಡೇಸ್ ಎಲ್ಲರೂ ಆರ್ಗನೈಸರ್ಸ್ ಆಗಿದ್ದಾರೆ, ಎಲ್ಲರೂ ಕೂಡ ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ, ಎಲ್ಲರೂ ಕೂಡ ಗ್ರೂಮರ್ಸ್ ಆಗಿಬಿಟ್ಟಿದ್ದಾರೆ. ಎಷ್ಟೋ ಜನ ಸೀನಿಯರ್ ಮಾಡೆಲ್ಸ್, ಸೀನಿಯರ್ ಎಕ್ಸ್ಪೀರಿಯನ್ಸ್ ಪೀಪಲೇ ಇವತ್ತು ಸ್ಟಿಲ್ ದೇ ಆರ್ ವರ್ಕಿಂಗ್ ಆಸ್ ಅ ಮಾಡೆಲ್ಸ್. ಯಾಕೆ ಅಂದರೆ ದೇ ನೋ ಇಂಡಸ್ಟ್ರಿ ಡೆಪ್ತ್ ಏನಂತ. ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ಆ್ಯಂಡ್ ರೀಲ್ಸ್ ಏನಿದೆ, ಅದರಿಂದ ಫೇಮಸ್ ಆಗಬೇಕು ಅನ್ನೋ ಒಂದು ಸಲುವಾಗಿ ಸಡನ್ ಡಿಸಿಷನ್ ತೊಗೊಂಡು ಸಡನ್ ಏನೇನೋ ಮಾಡೋಕ್ಕೋಗಿ ಇಂಡಸ್ಟ್ರಿಯಲ್ಲೇ ಕಾಣದಂಗೆ ಹೋಗ್ತಿದ್ದಾರೆ. ಅದಕ್ಕೆ ಆ ಥರ ಪ್ರಾಬ್ಲಮ್ಸ್ ಆಗ್ತಿರೋದು ಏನಕ್ಕೆ ಅಂದರೆ, ಒಂದು ರೈಟ್ ಗೈಡೆನ್ಸ್ ಇಲ್ಲದೆ ಇರೋ ಕಾರಣದಿಂದ. ಆ್ಯಂಡ್ ಪ್ರಾಪರ್ ಪ್ರೊಫೈಲ್ ಮೇಂಟೈನ್ ಮಾಡಲ್ಲ. ಓಕೆ, ಒಬ್ಬ ಇಂಡಸ್ಟ್ರಿಗೆ ಪ್ರಾಪರಾಗಿ ಬರ್ತಾನೆ ಅಂದಾಗ ಅಫ್ಕೋರ್ಸ್ ಪ್ರೊಫೆಷ್ನಲ್ ಪೋಲರೈಟ್ಸ್ ಆಗಿರ್ಬೋದು, ಇಲ್ಲ ಪ್ರೊಫೆಷ್ನಲ್ ಫೋಟೋಸ್ ಆಗಿರ್ಬೋದು, ಆರ್ ಇಟ್ಸ್ ಕಾಲ್ ಪೋರ್ಟ್ಫೋಲಿಯೋ ಆಗಿರ್ಬೋದು, ಇಟ್ ಈಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನೀವು ಹೇಗಿದ್ದೀರಾ, ನಿಮ್ಮ ಯೋಗ್ಯತೆ ಏನಿದೆ ಅಂತ ಗೊತ್ತಾಗೋದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇಲ್ದಿರ, ಎಷ್ಟು ಸ್ಕಿಲ್ಡ್ ಆಗಿದ್ದೀರಾ ಅಂತ ಗೊತ್ತಾಗೋದೆ ನಿಮ್ಮ ಪೋರ್ಟ್ಫೋಲಿಯೋ ಬೇಸ್ ಮೇಲೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಒಂದು ಇಂಟರ್ವ್ಯೂ ಹೋದಾಗ ಹೇಗೆ ಒಂದು ರೆಸ್ಯೂಮ್ನ ತೊಗೊಂಡು ಕನ್ಸಿಡರ್ ಮಾಡ್ತಾರೆ, ನಿಮ್ಮನ್ನ ನೋಡೋಕ್ಕಿಂತ ಮುಂಚೆ ನೋಡೋದೇ ರೆಸ್ಯೂಮ್ ಅಲ್ವಾ? ರೆಸ್ಯೂಮ್ ನೋಡಿದಾಗ ಏನು ಗೊತ್ತಾಗುತ್ತೆ, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ, ಏನೇನೆಲ್ಲ ಮಾಡಿದ್ದೀರಾ ಅನ್ನೋದು ಒಂದು ರಫ್ಲಿ ಗೊತ್ತಾಗುತ್ತೆ. ಹಾಗೆ ಒಂದು ಪೋರ್ಟ್ಫೋಲಿಯೋ ಇಂಪಾರ್ಟೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ಬ್ರ್ಯಾಂಡಿಂಗ್, ಅದು ಓಕೆ, ನಿಮ್ಮ ಹತ್ರ ಎಲ್ಲನೂ ಇದೆ, ಬಟ್ ಸೆಲ್ಫ್ ಬ್ರ್ಯಾಂಡಿಂಗ್ ಮಾಡೋದು ಹೇಗೆ, ಮಾರ್ಕೆಟಿಂಗ್ ಮಾಡ್ಕೊಳೋದು ಹೇಗೆ, ಇಂಡಸ್ಟ್ರಿಗೆ ರೀಚ್ ಔಟ್ ಆಗೋದು ಹೇಗೆ, ಇದು ಪ್ರಾಪರಾಗಿ ಈ ಕಮ್ಯುನಿಟಿ ಮೂಲಕ ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ನಾವು ಫ್ರೆಷರ್ ಆಗಿರ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಪೀಪಲ್ ಆಗಿರ್ಬೋದು.
ರೈಟ್ ಆಪರ್ಚುನಿಟಿನ ಕೊಡೋದಾಗಿರ್ಬೋದು. ಲೈಕ್ ಇಟ್ಸ್ ಲೈಕ್ ನಾಟ್ ಓನ್ಲಿ ಜಸ್ಟ್ ನಾವೊಂದು ಕರ್ನಾಟಕದಲ್ಲೋ ಇಲ್ಲ ತಮಿಳ್ನಾಡಲ್ಲೋ ಇಲ್ಲ ಆಂಧ್ರ ಪ್ರದೇಶಲ್ಲೋ ಇಲ್ಲ ಕೇರಳದಲ್ಲೋ ಇಲ್ಲ ಮತ್ತೊಂದು ಜಾಗದಲ್ಲೋ ಜಸ್ಟ್ ಅಲ್ಲಿ ಲೋಕಲಿ ಈವೆಂಟ್ ವಾಕ್ ಮಾಡಿ ಜಸ್ಟ್ ಪ್ರಾಜೆಕ್ಟ್ ಮಾಡ್ಕೊತ ಹೋದಾಗ ಲೈಕ್ ಇಂಡಸ್ಟ್ರಿಯಲ್ಲಿ ಸರ್ವೇ ಆಗೋದು ತುಂಬ ಕಷ್ಟ. ಬಿಕಾಸ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಐಡೆಂಟಿಟೀಸ್ ಲೈಕ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆರ್ ನ್ಯಾಷನಲ್ ಲೆವೆಲ್. ನಿಮ್ಮ ಐಡೆಂಟಿಟಿನ ಬಿಲ್ಡ್ ಮಾಡಬೇಕು ಅಂದರೆ ಆ ಪ್ಲ್ಯಾಟ್ಫಾರ್ಮ್ಗಳಿಗೆ ರೀಚ್ ಔಟ್ ಆಗಬೇಕು. ಸೊ ಓಕೆ, ಮೇ ಬಿ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇಲ್ಲ. ಈ ಕಮ್ಯುನಿಟಿ ಮೂಲಕ ಪ್ರತಿಯೊಬ್ಬರಿಗೂ ನಾವು ರೈಟ್ ಆಪರ್ಚುನಿಟೀಸನ್ನ ತೊಗೊಂಡು ಬರ್ತಾ ಇದ್ದೀವಿ. 100% ಇಫ್ ಯು ಆರ್ ದ ಪ್ರಾಪರ್ ಮಾಡೆಲ್, ಮೇ ಬಿ ಓಕೆ ನೀವು ದಪ್ಪ ಇರ್ಬೋದು ಇಲ್ಲ ಸಣ್ಣ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಫಿಟ್ನೆಸ್ ಗೈಡರ್ಸ್ ಆಗಿರ್ಬೋದು ಇಲ್ಲ ಆಸ್ ಅ ಪ್ರೊಫೆಷ್ನಲ್ ಗ್ರೂಮ್ ಮಾಡಲ್ ಆಗೋಕ್ಕೆ ಯಾರು ಪ್ರೊಫೆಷ್ನಲ್ ಮಾಡಲ್ ಆಗೋಕ್ಕೆ ಏನೇನೆಲ್ಲ ಗೈಡೆನ್ಸ್ ಬೇಕು ನಾನು ಗೈಡ್ ಮಾಡ್ತೇನೆ. ಇಫ್ ಯು ಹ್ಯಾವ್ ದ ಡೆಡಿಕೇಶನ್, ಶ್ಯೂರ್ಲಿ we will get you the opportunity, right opportunity, not only in a domestic, international level also. ಈ ಗ್ರೂಪ್ನ ಉದ್ದೇಶ ಮೇ ಬಿ ಒಂದು ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು. ಎಲ್ಲರೂ ಮಾತಿದ್ರೆ ಗೂಗಲ್ ಸರ್ಚ್ ಮಾಡ್ತೀವಿ, ಓಕೆ ಫ್ಯಾಷನ್ ಇಂಡಸ್ಟ್ರಿ ಹೇಗೆ ಸ್ಟಾರ್ಟ್ ಆಗಿದೆ ಹಾಗೆ ಹೀಗೆ ನೋಡ್ಬೇಕಾದ್ರೆ ಮೇ ಬಿ ಲಂಡನ್ ಫ್ಯಾಷನ್ ವೀಕು ಇಲ್ಲ ಪ್ಯಾರಿಸ್ ಫ್ಯಾಷನ್ ವೀಕು, ಇಲ್ಲೆಲ್ಲ ಇದ್ದಾರೆ ಇವರೆಲ್ಲ ಪ್ರೊಫೆಷ್ನಲ್ಸು, ನಾವೆಲ್ಲ ಏನು ಜಸ್ಟ್ ಲೋಕಲ್, ಏನೇನೋ ಥಿಂಕ್ ಮಾಡ್ಕೊಂಡು ಏನೇನೋ ನಿಮ್ಮದೇ ಆದ ಒಂದು ಓನ್ ವೇಲಿ ಥಿಂಕ್ ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ನ ಇಟ್ಕೊಂಡಿರ್ತಾರೆ. ಓಕೆ, ಬಟ್ ಪ್ರತಿಯೊಬ್ಬರು ಕೂಡ ಈ ಎಲ್ಲ ಥರದ ಈವೆಂಟ್ ಆಗಿರ್ಬೋದು, ಇಲ್ಲ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಇಲ್ಲ ರನ್ವೇ ಶೋಸ್ ಆಗಿರ್ಬೋದು, ಇಲ್ಲ ಫ್ಯಾಷನ್ ವೀಕ್ಗಳಲ್ಲಿ ಹೋಗ್ಬೋದು. ಬಟ್ ಯುವರ್ ಪ್ರೊಫೈಲ್ಸ್ ಮ್ಯಾಟರ್ಸ್ ಅ ಲಾಟ್. ಆ ರೈಟ್ ಪ್ರೊಫೈಲ್ನ ಬಿಲ್ಡ್ ಮಾಡೋದು ಆ್ಯಂಡ್ ರೈಟ್ ನಾಲೆಜ್ನ ಕೊಡೋದು ಈ ಕಮ್ಯುನಿಟಿ ಉದ್ದೇಶ ಆಗಿದೆ. ಪ್ರೊಫೈಲ್ ಇಲ್ಲ ಅಂದರೆ ಹೇಗೆ ಬಿಲ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಬಿಲ್ಡ್ ಆದಮೇಲೆ ನಿಮ್ಗೆ ಐಡಿಯಾಸ್ ಕೊಡ್ತೇವೆ. ನಿಮ್ಮ ಐಡಿಯಾಸ್ ನೀವು ಹೋಗಿ ವರ್ಕ್ ಆಗಲಿಲ್ಲ ಅಂದರೂ ಕೂಡ ನಾವು ನಿಮ್ಮಿಂದ ನಿಂತು ಗೈಡ್ ಮಾಡ್ತೀವಿ. ಒಂದು ಪ್ರಾಪರ್ ಎಕ್ಸ್ಪೋಜರ್ ಸಿಗೋ ಥರ ಮಾಡ್ತೀವಿ. ಬಟ್ ಪ್ರತಿಯೊಂದು ಸಿಗಬೇಕು ಅಂದರೆ ನಮಗೆ ಫಸ್ಟ್ ಯೋಗ್ಯತೆ ಇರಬೇಕು. ನಮ್ಮ ಯೋಗ್ಯತೆ ನಿರ್ಧಾರ ಆಗೋದು ನಮ್ಮ ಪ್ರೊಫೈಲ್ ಮೇಲೆ. ಅಲಾಂಗ್ ವಿತ್ ದಟ್ ನಮ್ಮ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಎವ್ರಿ ಡೇ ಅಪ್ಡೇಟ್ಸ್ಗಳಿರಬೇಕು. ಆ್ಯಂಡ್ ಆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಹೇಗಿರಬೇಕು ಅಂದರೆ ನಿಮ್ಮ ವರ್ಕ್ ರಿಲೇಟೆಡ್ ಇರಬೇಕು. ಇಟ್ಸ್ ನಾಟ್ ಲೈಕ್ ಜಸ್ಟ್ ಯು ಗೋಯಿಂಗ್ ಫಾರ್ ಪಾರ್ಟಿ ಜೊತೆ ಇಲ್ಲ ಫ್ರೆಂಡ್ ಜೊತೆ ಅಲ್ಲೆಲ್ಲೋ ಚಾಟ್ ಮಾಡೋದಲ್ಲ, ಹಾಕೋದಲ್ಲ. ಓನ್ಲಿ ರಿಲೇಟೆಡ್ ಟು ದ ಯುವರ್ ವರ್ಕ್ ಪ್ರೊಫೈಲ್ಸ್ ಆಗಿರಬೇಕು. ಇಟ್ಸ್ ಮೇಕ್ ಇಂಪ್ರೆಸ್ ಸಮ್ವನ್. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಅದು ಅರ್ಥ ಆಗುತ್ತೆ. ಆ್ಯಂಡ್ ಸಮ್ ಪೀಪಲ್ಗೆ ಇಲ್ಲಿಗಂಟ ನಾವು ಕೂಡ ಚಾರ್ಜ್ ಮಾಡಿದ್ವಿ, ಪ್ರತಿಯೊಂದಕ್ಕೂ ನಾವು ಚಾರ್ಜ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಹಾಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಕೂಡ ಮಾಡಿದ್ದೀವಿ, ಸೋಷಿಯಲ್ ಕಾಸ್ಗಳನ್ನ ಮಾಡ್ತಾ ಬಂದಿದ್ದೀವಿ. ಬಟ್ ಈ ಗ್ರೂಪ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾರೆ, ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆ್ಯಂಡ್ ರೆಕಗ್ನೈಸೇಷನ್ನ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡ್ತೀವಿ. ಕೆಲವೊಬ್ಬರಿಗೆ ಲೈಕ್ ಫ್ರೀ ಪೇಜೆಂಟ್ ಎಂಟ್ರೀಸ್ ಆಗಿರ್ಬೋದು, ಇಲ್ಲ ಫ್ಯಾಷನ್ ಶೋಗಳಲ್ಲಿ ಆಗಿರ್ಬೋದು ಸಪೋರ್ಟ್ ಮಾಡ್ತೀವಿ. ಹಾಗೆ ಟ್ರೈನಿಂಗ್ ಪ್ರೋಗ್ರಾಮ್, ಯು ಹ್ಯಾವ್ ಅ ಗುಡ್ ಲುಕಿಂಗ್, ಗುಡ್ ಹೈಟ್ ಆ್ಯಂಡ್ ಗುಡ್ ಫಿಸಿಕ್ ಎಲ್ಲನೂ ಇದೆ ನಿಮ್ಮಲ್ಲಿ. ಬಟ್ ನಿಮ್ಮ ಹತ್ರ ಒಂದು ಪ್ರಾಪರ್ ಟ್ರೈನಿಂಗ್ ಇಲ್ಲ. ಮೇ ಬಿ ಕ್ಯಾಟ್ ವಾಕ್ ಆರ್ ಪೋಸಿಂಗ್ ಆರ್ ರನ್ವೇ ವಾಕ್, ವಾಟ್ ಎವರ್ ಇಟ್ ಮೇ ಬಿ. ಮೇ ಬಿ ದಿಸ್ 19 to 21 ಟೈಪ್ಸ್ ಆಫ್ ಮಾಡೆಲಿಂಗ್ ಇದೆ. ಅದರಲ್ಲಿ ಯಾವುದಕ್ಕೆ ನೀವು ಫಿಟ್ ಆಗ್ತೀರಾ, ಯಾವ ಥರ ನೀವು ಇರಬೇಕಾಗತ್ತೆ, ಯಾವ ಥರ ನೀವು ಗ್ರೂಮ್ ಆಗಬೇಕಾಗತ್ತೆ, ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ನಾವು ಕಂಡಕ್ಟ್ ಮಾಡುವಂಥ ಕ್ಲಾಸಸ್ಸಲ್ಲಿ ಕೂಡ. ಈ ಕಮ್ಯುನಿಟಿಗೆ ಜಾಯ್ನ್ ಆದವರು ಮಾತ್ರ ಪ್ರತಿಯೊಬ್ಬರಿಗೂ ಈ ಸಪೋರ್ಟ್ನ ತೊಗೊಬೋದು. ಆ್ಯಂಡ್ ಹೇಗೆ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಇಂಡಸ್ಟ್ರಿಯಲ್ಲಿ ಅನ್ನೋದನ್ನ ಪ್ರತಿಯೊಂದು ಹಂತದಲ್ಲಿ ನಿಮಗೆ ನಾವು ಗೈಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಮೇಜರಾಗಿ ಇಲ್ಲಿ ಎಷ್ಟೋ ಜನಕ್ಕೆ ಹೇಳಬೇಕು ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಇರೋಲ್ಲ. ತುಂಬ ಫೇಲ್ಯೂರ್ಸ್ಗಳನ್ನ ಫೇಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಹೇಗೆ ಮಾತಾಡಬೇಕು, ಹೇಗೆ ಅನ್ಕೊತಾರೋ, ಕಮ್ಯುನಿಕೇಷನ್ ಹೀಗಿದ್ರೆ ಏನಾಗುತ್ತೆ ಅನ್ನೋದು ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಇಲ್ಲ ಕಮ್ಯುನಿಕೇಷನ್ ಲೆವೆಲ್ ಆಗಿರ್ಬೋದು, ಇಲ್ಲ ಪ್ರೆಸೆಂಟೇಷನ್ ಆಗಿರ್ಬೋದು. ಸೊ ಪ್ರತಿಯೊಂದು ರಿಲೇಟೆಡಲ್ಲೂ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಆ್ಯಂಡ್ ಎಕ್ಸ್ಪೆಷಲಿ ಅಂತ ಬಂದಾಗ ನಮ್ಮ ಗ್ರೂಪ್ ಫ್ಯಾಷನ್ ಎಂಪೈರ್ ಗ್ರೂಪ್ ಅನ್ನೋದು ಏನಿದೆ, ಈ ಗ್ರೂಪ್ನ ಮೂಲಕ ಒಂದು ದ ಬಿಗ್ಗೆಸ್ಟ್ ಕಮ್ಯುನಿಟಿನ ಮಾಡ್ತಾಯಿದ್ದೀವಿ. ಇಟ್ ಕ್ಯಾನ್ ಬಿ 5,000+ ಮಾಡಲ್ಸ್ ಒಂದು ಹೇಮಿಕೊಂಡಿದ್ದೀವಿ. ಇಷ್ಟು ಕಮ್ಯುನಿಟಿ ಗ್ರೂಪ್ ಜಾಯಿನ್ ಆದಮೇಲೆ ಆ್ಯಕ್ಟಿವಿಟೀಸ್ ಮಾಡೋದಾಗಿವೆ. ಎವ್ರಿ ಮಂತ್ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ನನ್ನ ವೈಯಕ್ತಿಕವಾಗಿ ನನಗೆ ಕೇಳಿದ ಎವ್ರಿ ಡೇ ಹೋಗ್ತಾ ಇರ್ತೀವಿ, ರನ್ವೇ ಶೋಸ್ ಹೋಗ್ತಾ ಇರ್ತೀವಿ, ಹ್ಯಾಟ್ಸ್ಗಳು ಹೋಗ್ತಾ ಇರ್ತೀವಿ,
ಗುರುತು ಪರಿಚಯ ಇರೋ ಜೊತೆ ವರ್ಕ್ ಮಾಡ್ತೀವಿ ಬರ್ತೀವಿ. ಬಟ್ ಈ ಕಮ್ಯುನಿಟಿ ಮೂಲಕ ಪ್ರತಿಯೊಬ್ಬರು ಇಟ್ ಶುಡ್ ಬಿ ಲೈಕ್ ಅ ಫ್ಯಾಮಿಲಿ ಥರ ಇರಬೇಕು. ಎಸ್ಪೆಷಲಿ ಐ ನೋ ದಿಸ್ ಪರ್ಸನ್, ಇವ್ರು ಇಲ್ಲಿದ್ದಾರೆ, ಇವ್ರು ಈ ಥರ ವರ್ಕ್ ಕೊಡ್ತಾರೆ, ಇವ್ರು ಜಿನಿಯನ್ ಪ್ರಾಜೆಕ್ಟ್ನ ಕೊಡ್ತಾರೆ, ನಾವು ಇಲ್ಲಿ ಹೋಗಿ ಲೈಕ್ ಅಪ್ರೋಚ್ ಮಾಡಿದ್ರೆ ಮುಂದೆ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಒಬ್ಬ ರೈಟ್ ಪರ್ಸನ್ಗೆ ಒಬ್ಬ ರೈಟ್ ಪೀಪಲ್ ರೀಚ್ ಔಟ್ ಆಗ್ಬೋದು ಈ ಗ್ರೂಪ್ ಮೂಲಕ. ಸೊ ದಟ್ ಇಸ್ ದ ಮೇಜರ್ ಮೈ ಇಂಟೆನ್ಷನ್. ಹಾಗೆ ಅಂತ ಬಂದಾಗ ಇನ್ನೊಂದು ಉದ್ದೇಶ ಏನಂದರೆ, ಪರ್ಸನಲಿ ಎಲ್ಲರೂ ವರ್ಕ್ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಬಟ್ ಸ್ಟಿಲ್ ಸಮ್ಟೈಮ್ಸ್ ಇಟ್ಸ್ ಗೆಟ್ ಬೋರ್ಡ್. ಏನಂತಾರೆ, ಫಿಲಮ್ ಇಂಡಸ್ಟ್ರಿ ಆರ್ ಅಫ್ಕೋರ್ಸ್ ಇಂಡಸ್ಟ್ರಿ ಅಂತ ಬಂದರೆ ದರ್ ಇಸ್ ಅ ಟೂ ಇಂಡಸ್ಟ್ರಿ, ಲೈಕ್ ಒನ್ ಇಸ್ ಅ ಫ್ಯಾಷನ್ ಇಂಡಸ್ಟ್ರಿ, ಅನದರ್ ಒನ್ ಇಸ್ ಅ ಫಿಲಮ್ ಇಂಡಸ್ಟ್ರಿ. ವೆನ್ ಇಟ್ಸ್ ಕಮ್ ಟು ದ ಗ್ಲಾಮರಸ್ ಆರ್ ಎಸ್ ಒಂದು ಫೇಮ್ ಬೇಕು ಅಂತ ಬಂದಾಗ ನಮ್ಮ ಕಣ್ಣಿಗೆ ಕಾಣೋದು ದಿಸ್ ದ ಟೂ ಇಂಡಸ್ಟ್ರೀಸ್ ಅ ಮೇಜರ್ ಥಿಂಗ್. ಸೊ ನಾವು ಫ್ಯಾಷನ್ ಇಂಡಸ್ಟ್ರಿಲಿ ಇರೋದ್ರಿಂದ ನಮಗೆ ಆದ ಏನೂ ಇಲ್ಲ ಇಲ್ಲಿ. ಇಟ್ಸ್ ಲೈಕ್ ಐ ಕ್ಯಾನ್ ಗಿವ್ ದ ಬೆಸ್ಟ್ ಎಕ್ಸಾಂಪಲ್. ಒಬ್ಬ ಒಬ್ಬ ಕೂಲಿ ಮಾಡೋಕ್ಕೆ ವ್ಯಕ್ತಿ ಕೆಲಸ ಏನಿರುತ್ತೆ, ಅವ್ನಿಗೆ ಅಸೈನ್ ಮಾಡಿರುವಂಥ ಒಂದು ಜಾಬ್ನ ಒಂದು ಪ್ರಾಪರಾಗಿ ಮಾಡ್ತಾನೆ, ಒಂದು ರೈಟ್ ಡೆಸ್ಟಿನೇಷನ್ಗೆ ತೊಗೊಂಡೋಗಿ ನಾವು ಎಲ್ಲಿ ರೀಚ್ ಆಗಬೇಕೋ ಅದನ್ನು ಅಲ್ಲಿ ತಂದು ಕೊಟ್ಟು ಹೋಗ್ತಾನೆ. ತಿರ್ಗಿ ಅವನ ಮೇಲೆ ಯಾರೂ ಡಿಪೆಂಡ್ ಆಗಲ್ಲ, ಅವನ್ನೇ ಬೇಕು ಅಂತ ಹುಡ್ಕಲ್ಲ. ದಿಸ್ ಇಸ್ ವಾಟ್ ಲೈಕ್ ಒಂದು ಮಾಡಲ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಐಡೆಂಟಿಟಿ ಅನ್ನೋದು ಬಿಲ್ಡ್ ಆಗ್ತಿಲ್ಲ ಎಲ್ಲೂ ಕೂಡ. ಮತ್ತು ಅವನ ಎಂಟರ್ಟೈನ್ಮೆಂಟ್ ಇಲ್ಲ ಇಲ್ಲಿ, ಆ್ಯಂಡ್ ಅಪ್ರಿಷಿಯೇಷನ್ಸ್ ಇಲ್ಲ, ರೆಕಗ್ನೈಸೇಷನ್ ಇಲ್ಲ, ಯಾವುದೂ ಇಲ್ಲ ಇಲ್ಲಿ. ಸೊ ಅದರಿಂದ ಈ ಕಮ್ಯುನಿಟಿ ಮೂಲಕ ಎವ್ರಿ 4 months ಆರ್ 6 months ಒನ್ಸ್, ಇವಾಗ ನಾವು ಫಿಲಮ್ ಇಂಡಸ್ಟ್ರಿ ಅಂತ CCL ಸಿನಿಮಾ ಕ್ರಿಕೆಟ್ ಲೀಗ್ ಅಂತ ಏನು ಮಾಡ್ತಾರೆ, FCL ಫ್ಯಾಷನ್ ಕ್ರಿಕೆಟ್ ಲೀಗ್ ಅಂತಹ ಮಾಡೋದ್ರ ಮೂಲಕ, ಅಫ್ಕೋರ್ಸ್ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲಿ ಎಲ್ಲ ಮುಗ್ದೋಗ್ಬಿಟ್ಟಿರ್ತಲ್ಲ. ಯಾಕೆ ಅಷ್ಟು ಬೋರ್ಡ್ ಆಗಿಬಿಟ್ಟಿರ್ತೀವಿ ನಾವು ಲೈಫ್ ಅನ್ನೋ ಒಂದು ಹೆಕ್ಟಿಕ್ ಜರ್ನಿಲಿ. ಹರ್ನಿಂಗ್ ಮಾಡಬೇಕು ಅನ್ನೋ ಫೇಮ್ ಮಾಡಬೇಕು ಅನ್ನೋದು ಆಗಲಿ, ಅಲ್ಲ ಫ್ರೆಂಡ್ ಸರ್ಕಲ್ನ ಬಿಟ್ಟು ಒಂದು ಇಂಡಸ್ಟ್ರಿಯಲ್ಲಿ ಎವ್ರಿ ಡೇ ವರ್ಕ್ ಅಂತ ಈ ಪ್ರೆಷರಲ್ಲೇ ಹೋಗ್ತಾ ಇರ್ತೀವಿ. ಬಟ್ ಇಂಡಸ್ಟ್ರಿ ವರ್ಕ್ ಜೊತೆ ಎಂಟರ್ಟೈನ್ಮೆಂಟ್ ಇರಲಿ ಪ್ರತಿಯೊಬ್ಬರಿಗೂ. ಒಂದು 3 years ಕಿಟಿಂದ ಮೇ ಬಿ ಒಂದು 65 years ಓಲ್ಡ್ ಪೀಪಲ್ವರೆಗೂ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಮಾಡೋದ್ರ ಸಲುವಾಗಿ ಇಂಡಸ್ಟ್ರಿ ಎಲ್ಲ ಜನನ್ನ ಈ ಜಾಗದಲ್ಲಿ ಒಗ್ಗೂಡೋ ಥರ ಮಾಡಿ, ಅಫ್ಕೋರ್ಸ್ ಎವ್ರಿ ಒನ್ ಸ್ಕಿಲ್ಸ್ ಪೀಪಲ್ ಆಗಿರ್ತೀರ, ಎವ್ರಿ ಒನ್ಗೆ ಯು ನೋ ಹೌ ಟು ಯುಟಿಲೈಸ್ ದ ಆಪರ್ಚುನಿಟಿ, ಹೇಗೆ ಮಾತಾಡಬೇಕು ಅನ್ನೋ ಪ್ರತಿಯೊಬ್ಬರು ಎಲ್ಲ ಥರ ಕಲಿತೀರ ಇಲ್ಲಿಂದ. ಸೊ ಅಫ್ಕೋರ್ಸ್ ಎಲ್ಲರೂ ಸಿಕ್ಕಾಗ, ಪ್ರತಿಯೊಬ್ಬರಿಗೂ ಒಂದು ಜಾಗ ಅಂತ ಸಿಕ್ಕಾಗ ಅಲ್ಲಿ ನಮಗೆ ಬೇಕಾಗಿರೋಂಥ ಆಪರ್ಚುನಿಟಿನ ನಾವು ಪಡ್ಕೋಬೋದು. ಯಾಕೆಂದರೆ ಇಂಡಸ್ಟ್ರಿ ಪೀಪಲ್ ಬಂದಿರ್ತಾರೆ, ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ, ನಿಮ್ಮ ಪ್ರೊಫೈಲ್ನ ತೋರಿಸ್ಕೊಳ್ಳೋದ್ರ ಮೂಲಕ, ಹಾಗೆ ಎಂಟರ್ಟೈನ್ಮೆಂಟ್ನ ಎಂಜಾಯ್ ಮಾಡೋದ್ರ ಮೂಲಕ ಇಂಡಸ್ಟ್ರಿಲಿ ಸರ್ವೈವ್ ಆಗ್ತಾ ಹೋಗ್ತೀರ. ಆ್ಯಂಡ್ ಇದು ನಾಟ್ ಓನ್ಲಿ ಕಮ್ಯುನಿಟೀಸ್ ಜಸ್ಟ್ ಫಾರ್ ಹ್ಯಾಂಡ್ ಶೇಕಿಂಗ್ ಅಲ್ಲ. ಇಲ್ಲಿಂದ ಏನೇ ಒಂದು ಪ್ರಾಬ್ಲಮ್ಸ್ ಆದರೂ ಕೂಡ ವಾಯ್ಸ್ ಔಟ್ ಮಾಡ್ಬೋದು. ಇದು ಯಾವುದೇ ವ್ಯಕ್ತಿ ಪರ್ಸನಲ್ ಆಗಿ ನಾವು ಯಾವುದೇ ಥರ ವಾಯ್ಸ್ ಔಟ್ ಮಾಡಲ್ಲ. ಬಟ್ ವೆನ್ ಇಟ್ಸ್ ಕಮ್ ಟು ದ ಇಂಡಸ್ಟ್ರಿ ಅಂತ ಬಂದಾಗ, ಮೇ ಬಿ ಒಂದು ವರ್ಕ್ನ ಮಾಡಿರ್ತೀವಿ, ಅದಕ್ಕೆ ಪೇಮೆಂಟ್ ತೊಗೊಳೋದ್ರ ಮೂಲಕ ಆಗಿರ್ಬೋದು, ಇಲ್ಲ ವರ್ಕ್ ಅಂತ ಹೇಳಿ ಮಿಸ್ಯೂಸ್ ಮಾಡೋದಾಗಿರ್ಬೋದು, ಇಲ್ಲ ಲೈಕ್ ರೆಸ್ಪೆಕ್ಟ್ ಅಂತ ಬಂದಾಗ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ಲೈಕ್ ಬಾಡಿ ಶೇಮ್ ಮಾಡೋದು. ಸೊ ಇಟ್ಸ್ ಈ ಥರ ಯಾವುದೇ ಒಂದು ಬಂದರೂ ಈ ಕಮ್ಯುನಿಟಿ ಪೀಪಲ್ಸ್ ಕ್ಯಾನ್ ಬಿ ರೇಸ್ ದ ವಾಯ್ಸ್, ಆ್ಯಂಡ್ ಅಫ್ಕೋರ್ಸ್ ವಿ ಕ್ಯಾನ್ ಟ್ಯಾಗ್ ಇನ್ ದ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಒಂದು ಭಯ ಅನ್ನೋದಿರುತ್ತೆ ಅವನಿಗೆ, ಪ್ರತಿಯೊಬ್ಬರಿಗೂ ಒಂದು ಅಫ್ಕೋರ್ಸ್ ಎಷ್ಟೋ ಜನ ಮಾಡೋಸ್ಗೆ ಲ್ಯಾಕ್ಸ್ ಟು ಫಾಲೋವರ್ಸ್ ಇರ್ತಾರೆ. ನಿಮ್ಮ ವಾಯ್ಸು ಕೂಡ ಲೈಕ್ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಇಲ್ಲಿರೋ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಪೀಪಲ್ ಫ್ರೆಷರ್ಸ್ಗೆ ಒಂದು ಗೈಡೆನ್ಸ್ ಮಾಡೋದ್ರ ಮೂಲಕ, ಇಲ್ಲ ಫ್ರೆಷರ್ಸ್ ಎಕ್ಸ್ಪೀರಿಯನ್ಸ್ ಪೀಪಲ್ಸ್ ಹತ್ರ ಸಪೋರ್ಟ್ ತೊಗೊಳೋದ್ರ ಮೂಲಕ ಒಂದು ಮ್ಯೂಚುವಲ್ ಬಾಂಡಿಂಗ್ನ ಕ್ರಿಯೇಟ್ ಮಾಡೋ ಸಲುವಾಗಿ ಫ್ಯಾಷನ್ ಎಂಪೈರ್ ಗ್ರೂಪ್ ಇಂಪ್ಲಿಮೆಂಟ್ ಆಗ್ತಾಯಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ಗ್ರೂಪ್ಗೆ, ಈ ಕಮ್ಯುನಿಟಿ ಗ್ರೂಪ್ಗೆ, ಹಾಗೆ ನಮಗೆ ಬೇಕಾಗಿದೆ. ಸೊ ಎಲ್ಲರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಯಾವುದೇ ಥರ ಸಪೋರ್ಟ್ ಮಾಡಬೇಕು ಅಂದರೂ ಕೂಡ ನಾವಿದ್ದೀವಿ. ಈ ಗ್ರೂಪ್ ಟೀಮ್ ನಿಮ್ಮ ಜೊತೆ ಇದೆ. ಇಷ್ಟು ದಿನ ಏನು ನೋಡಿದರೆ ಒಂದು ಜರ್ನಿ ಅದು ಬೇರೆ. ನಮ್ಮ ಕಂಪ್ನಿಯಿಂದ ನಡೆಯುವಂಥ ಹಲವಾರು ಥಿಂಗ್ಸ್ಗಳು ಕಮರ್ಷಿಯಲ್ ನಡೆಯೋದು ಅದು ಕಾಮನ್ಲಿ ನಡೀತಾ ಇರುತ್ತೆ. ಬಟ್ ವೆನ್ ಇಟ್ಸ್ ಕಮ್ ಟು ದ ಕಮ್ಯುನಿಟಿ ಅಂತ ಬಂದಾಗ 100% ನಿಮಗೆ ಜೆನ್ಯೂನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಟೀಮ್ ಆಗಿ, ಒಂದು ಕಮ್ಯುನಿಟಿ ಟೀಮ್ ಹೆಡ್ ಆಗಿ ನಿಮಗೆ ಯಾವ ಥರ ಸಪೋರ್ಟ್ ಮಾಡ್ಬೋದು ನಾವು ಸಪೋರ್ಟ್ ಮಾಡ್ತಾ ಹೋಗ್ತೀವಿ, ಆ್ಯಂಡ್ ಗೈಡೆನ್ಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಆ್ಯಂಡ್ ಯಾವಾಗೇ ನೀವು ಕಾಲ್ ಮಾಡಿದ್ರು ಕೂಡ ನಾವು ಆನ್ಸರ್ಸ್ನ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಫ್ ಯು ಡನ್ ದ ಮಿಸ್ಟೇಕ್ 100% ನೀವು ಕೂಡ ಅದಕ್ಕೆ ವಾಯ್ಸ್ ರೇಸ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೈಡ್ ಅಸ್ ಆಲ್ಸೋ, ಏನು ಮಾಡ್ಬೋದು, ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು, ಹೇಗೆ ಎಲ್ಲರೂ
ಒಂದು ಒಂದು ಫ್ಯಾಮಿಲಿ ಹಾರಲ್ಸ್ ಒಂದು ಇಂಡಸ್ಟ್ರಿ ಅಂತ ನಾವೆಲ್ಲರೂ ವರ್ಕ್ ಮಾಡ್ತಾ ಹೋಗ್ಬೋದು, ಥಿಂಕ್ ಮಾಡ್ತಾ ಹೋಗೋಣ. ಒನ್ಸ್ ದಿಸ್ ಟೀಮ್ ಇಸ್ ಅಟ್ಲೀಸ್ಟ್ ಒಂದು ರೇಂಜಿಗೆ ರೀಚ್ ಆದಮೇಲೆ ವಿತಿನ್ ಅ ಮಂತ್ ಒಳಗಡೆ ನಾವು ಪ್ರತಿಯೊಬ್ಬರನ್ನು ಒಂದು ಗೆಟ್ ಟುಗೆದರ್ ಮೀಟಿಂಗ್ನ ಕರಿತೀವಿ. ಸೊ ಅಲ್ಲಿ ಎಂಟರ್ಟೈನ್ಮೆಂಟ್ ಥಿಂಗ್ಸ್ ಇರುತ್ತೆ, ಫ್ಯಾಷನ್ ಶೋಸ್ ಇರುತ್ತೆ, ಲ್ಯಾಕೇನೋ ಪ್ರತಿಯೊಬ್ಬರಿಗೂ ಒಂದು ಮಾತಾಡುವಂಥ ಅಧಿಕಾರ ಇರುತ್ತೆ ಆ್ಯಂಡ್ ಸಜೆಷನ್ಸ್ಗಳನ್ನ ನೀವು ಕೊಡ್ತಾ ಹೋಗ್ಬೋದು. ಅದಾದಮೇಲೆ ಈ ಕಮ್ಯುನಿಟಿನ ಯಾವ ಥರ ನಾವು ತೊಗೊಂಡು ಹೋಗ್ಬೋದು ಆ್ಯಂಡ್ ಅವರ್ ವಿಷನ್ ಆ್ಯಂಡ್ ವಿಷನ್ಸ್ನ ಪ್ರತಿಯೊಂದನ್ನ ಆ ದಿನ ನಾವು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದು ರಿಜಿಸ್ಟರ್ ಐ ಡಿ ಸಿಗುತ್ತೆ. ನಮ್ಮ ಪೇಜಸ್ಗಳಲ್ಲಿ ನಿಮ್ಮ ಪೋಸ್ಟ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಫಾರ್ ಗೆಟಿಂಗ್ ಅ ಫಾಲೋವರ್ಸ್, ಜಸ್ಟ್ ಈ ಗ್ರೂಪ್ನ ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ, ಬಟ್ ರಿಜಿಸ್ಟರ್ಡ್ ಪೀಪಲ್ ಮಾತ್ರ ಇಲ್ಲಿ ಇರ್ತಾರೆ. ಆ್ಯಂಡ್ ಇಲ್ಲಿ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಯಾವುದೂ ಇರಲ್ಲ, ನಾವು ಇಲ್ಲೇ ಇರಬೇಕು ಇಲ್ಲೇ ಹೋಗಬೇಕು ಅನ್ನೋದಲ್ಲ. ಬಟ್ ನಮ್ಮ ಕಮ್ಯುನಿಟಿ ಒಂದು ಪರ್ಸನ್ ಆದಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ಇಂಡಸ್ಟ್ರಿಯಲ್ಲಿ ಒಂದು ರೈಟ್ ಆಪರ್ಚುನಿಟಿ ಅವ್ರಿಗೆ ಸಿಗಬೇಕು ಆ್ಯಂಡ್ ಯಾವುದೇ ಥರ ಎಲ್ಲೂ ಮೋಸ ಆಗಬಾರ್ದು. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲ ಥರ ಬೆನಿಫಿಟ್ನ ಯೂಸ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೆ ನಾಲೆಡ್ಜ್ ಇಲ್ಲ ಬಟ್ ಫೈನಾನ್ಷಿಯಲ್ ಡೌನ್ ಇದ್ದರೆ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಎಷ್ಟೋ ಜನಕ್ಕೆ ವೈಯಕ್ತಿಕವಾಗಿ ಫ್ಯಾಮಿಲಿ ಕೂಡ ಪ್ರಾಬ್ಲಮ್ಸ್ಗಳಿರುತ್ತೆ, ಒಂದು ಅರ್ನಿಂಗ್ಸ್ನ ಹುಡುಕ್ತಿರ್ತಾರೆ, ಬಟ್ ಇವಾಗ ಒಳ್ಳೆ ಗುಡ್ ಲುಕಿಂಗ್ ಗುಡ್ ಪ್ರೊಫೈಲ್ಸ್ ಎಲ್ಲನೂ ಇರುತ್ತೆ, ಬಟ್ ರೈಟ್ ಆಪರ್ಚುನಿಟಿ ಇರಲ್ಲ. ಅಂಥವ್ರು ಎಲ್ಲರಿಗೂ ಸಪೋರ್ಟ್ ಮಾಡೋದ್ರ ಮೂಲಕ ಈ ಕಮಿಟಿ ಮುಂದೆ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕಾಗಿದೆ. ಹಾಗೆ ಇಂಡಿವಿಜುವಲಿ ಯಾರೆಲ್ಲ ಲೈಕೇನೋ ಒಂದು ಟೀಮ್ ಆಗಿ ಜಾಯ್ನ್ ಆಗಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳ್ತೀನಿ, ಏನೇನಲ್ಲ ಹೇಗೆ ಮಾಡಬೇಕು ಅಂತ ಡಿಫ್ರೆಂಟ್ ಸ್ಟೇಟ್ ಪೀಪಲ್ ಆಗಿರ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಆ್ಯಂಡ್ ಅಫ್ಕೋರ್ಸ್ ಇದು ಕನ್ನಡದಲ್ಲಿ ಮಾಡಿದ್ದೀನಿ, ಫಸ್ಟು ಕರ್ನಾಟಕದಲ್ಲಿ ಇದು ಇಂಪ್ಲಿಮೆಂಟ್ ಆಗಲಿ ಅಂತ. ದೆನ್ ನೆಕ್ಸ್ಟ್ ಐ ವಿಲ್ ಕಮ್ ವಿತ್ ಇಂಗ್ಲೀಷ್ ಆರ್ ಎಲ್ಸ್ ತೆಲುಗು ಆರ್ ತಮಿಳ್. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಜಾಯಿನ್ ದ ಫ್ಯಾಷನ್ ಗುರು ಎಂಪೈರ್ ಕಮ್ಯುನಿಟಿ ಆ್ಯಂಡ್ ಗೆಟ್ ದ ರೈಟ್ ಆಪರ್ಚುನಿಟಿ ಇನ್ ದ ಆನ್ ಟೈಮ್. ಆ್ಯಂಡ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡೋದು, ಫ್ಯಾಷನ್ ಗುರು ಎಂಪೈರ್ ಟೀಮ್ ಇಟ್ಸ್ ಗೋಯಿಂಗ್ ಟು ಬಿಲ್ಡ್ ಲೈಕ್ ಒಂದು ಟ್ರಸ್ಟನ್ನು, ಒಂದು ಪ್ರಾಪರ್ ಪ್ಲ್ಯಾಟ್ಫಾರ್ಮ್ನ, ಒಂದು ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ನಾಲೆಡ್ಜ್ನ, ಹಾಗೆ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡೋದ್ರ ಮೂಲಕ ಫ್ಯಾಷನ್ ಗುರು ಎಂಪೈರ್ ಟೀಮ್ ಬರ್ತಾ ಇದೆ. ಸೊ ಎಲ್ಲರೂ ಜಾಯ್ನ್ ಆಗಿ, ಪ್ರತಿಯೊಂದು ಕ್ಯಾಟಗರಿಗೂ ಪ್ರತಿಯೊಂದು ಇಂಡಿವಿಜುವಲಿ ಗ್ರೂಪ್ಸ್ ಇದೆ. ಜಸ್ಟ್ ನಮಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ನಿಮಗೆ ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ ಇರುತ್ತೆ, ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು.